ಎದ್ದಿದ್ದು ನೋಡಿದ್ರೆ ನೋಡಿ ಟೈಮು ಒಂದು ಗಂಟೆಗೆ ಎದ್ದಿತ್ತು, ಮಲಗಿದ್ದು 4 ಗಂಟೆಗೆ. ಎದ್ದು ರೆಡಿಯಾಗಿ ಕೆಲಸಗಳೆಲ್ಲ ಮಾಡಿ ಅಲ್ಲಿಂದ ಜಿಮ್ಗೆ ಹೋಗಬೇಕು. ಸಂಜೆ ಗಾಯ್ಸ್ ಜಿಮ್ಗೆ ಹೋಗ್ಬೇಕಂತಾನೆ ಒಂದು ವಾರ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ನೀರು ಕುಡಿಯೋಣ. ವೆದರ್ ನೋಡಿ ಹೇಗಿದೆ. ಸೊ ನೋಡೋಣ, ಹೋಗಬೇಕು ಜಿಮ್ಗೆ. ಕೆಲಸಗಳಿದೆ, ಕೆಲಸಗಳು ಮಾಡಬೇಕು. ಇವತ್ತು ಡೇ 1 ಆಫ್ ಡೈಲಿ ವ್ಲಾಗಿಂಗು. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಒಂದು ಪ್ರಯತ್ನ ಪಡೋಣ, ನೋಡೋಣ ನಮ್ಮ ಕೈಲಿ ಆಗುತ್ತಾ ಆಗಲ್ವಾ. ನಮ್ಮ ಒಂದೇ ಫೀಲ್ಡು, ನಮ್ಮ ವರ್ಕು ಬಂದು ಇದರ ರಿಲೇಟೆಡೇ. ಬಟ್ ನಾವು ಟ್ರೈ ಮಾಡೋಣ. ನಾವು ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಬಂದು ನಮ್ಮ ಕೈಲೂ ಡೈಲಿ ವ್ಲಾಗ್ ಮಾಡೋಕ್ಕಾಗುತ್ತಾ, ಮಾಡ್ಬೋದಾ, ಎಷ್ಟು ಕಷ್ಟ ಇದೆ, ಏನೇನೆಲ್ಲ ಮಾಡ್ಬೋದು, ನನ್ನ ದಿನನಿತ್ಯದ ಕಾರ್ಯಕ್ರಮಗಳನ್ನು ಹಿಂಗೆಲ್ಲ ತೋರಿಸ್ಬೋದು ಅಂತ ನೋಡೋಣ. ಇದು ಒಂದು ಪ್ರಯತ್ನ ಪಟ್ಟು ಬಿಡೋಣ. ಓಕೆ ಗಾಯ್ಸ್, ನೋಡ್ತಾ ಇರಿ. ಇಷ್ಟ ಆಯಿತಾ? ಸಪೋರ್ಟ್ ಮಾಡಿ, ಕೇಳಿ ಕಂಟೆಂಟ್ ಈ ಥರ ಬೇಕು ಅಂತ. ರೀಚ್ ಆಗೋಕ್ಕಿಂತ ತುಂಬ ಟೈಮ್ ಬೇಕು. ಯಾಕಂದರೆ ನಾವು ಒಂದು ಆ ಥರ ದೊಡ್ಡ ಫೀಲ್ಡಲ್ಲಿದ್ದು ಇಲ್ಲಿ ಬಂದು ಇದನ್ನು ಮಾಡ್ತಿರೋದು ಹೊಸದು. ಸೊ ನೋಡೋಣ ಏನಾಗುತ್ತೆ, ವಿಲ್ ಕಂಟಿನ್ಯೂ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಫ್ರೆಶ್ ಅಪ್ ಆದೆ. ಈಗ ನಾನು ರೆಡಿ ಆಗಬೇಕು. ಬಟ್ಟೆ ಹಾಕೊಳ್ಳೋದು, ಏನು ಹಾಕೊಳ್ಳೋದು ಅಂತೆಲ್ಲ ತೋರಿಸಲ್ಲ, ನೋಡೋಣ. ಬಟ್ಟೆ ಹಾಕ್ಕೊಂಡು ಒಂದು ಕಂಟೆಂಟ್ ಶೂಟ್ ಇದೆ. ಅದಕ್ಕೆ ಆ ಕಂಟೆಂಟ್ನ ಶೂಟ್ ಮಾಡಬೇಕಾದ್ರೆ ಫನ್ನಿ ಮೂಮೆಂಟ್ಸ್ ಆಗಿರ್ಬೋದು, ನಮ್ಮ ಕಂಟೆಂಟು ಸೇರಿ ಇದರಲ್ಲೇ ಬರುತ್ತೆ. ಸೊ ವೆಯ್ಟ್ ಮಾಡ್ತೇನೆ. ರೆಡಿ ಎಲ್ಲ ಆಯಿತು ಗಾಯ್ಸ್. ಇನ್ನೆಲ್ಲರೂ ಗಾಯ್ಸ್ ಅಂತಾರಲ್ಲ, ನಮಸ್ಕಾರ ಗಾಂಡ. ಸೊ ನಮಗೆ ಗಾಯ್ಸ್ ಅನ್ನೋದು ಬಿಟ್ಟು ಬೇರೆ ಏನಾರು ಮಾಡೋಣ. ಸೊ ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಎಲ್ಲೋಗ್ಬೇಕು, ಏನು ಮಾಡಬೇಕು, ಹೋಗೋಣ. 2000 years later. ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಈಗ ಟೈಮ್ ಬಂದು 3:21. ನಮ್ಮ ಹುಡುಗನ ಬರೋದ್ರಲ್ಲೇ ಅವನೇ ಕಾದು ಮನೆ ಹತ್ರ ಸಾಕಾಗ್ಬಿಡುತ್ತೆ ಗಾಯ್ಸ್. 5 ನಿಮಿಷ ಒಂದು ಬರೋದೇ ಇಲ್ಲ, ಸಾಕಾಗೋಗುತ್ತೆ. 3:21. ನಾವಿನ್ನು ಹೊರಡೋದು ಯಾವಾಗ, ಅಲ್ಲಿಗೆ ತಲುಪೋದು ಯಾವಾಗ, ಅವ್ನು ಬಂದಾಗ ಸಿಗ್ತೀನಿ. ಓಕೆನಾ ಗೈಸ್? ಕೊನೆಗೂ ನೋಡಿ ಬಂದ ಇವಾಗ. ಅದು ಕಾಲು ನೋಡಿ ಕತ್ಲಲ್ಲಿ ಕಾಣ್ತಿದ್ದಾನೆ. ಅಪ್ಪ ಇಷ್ಟೊತ್ತು ಮಾಡ್ದ ಅವನು ಆಚೆ ಬರೋಕ್ಕೆ ಗೈಸ್. ಬಾರಪ್ಪ ಬಾರೋ ಬಾ. ನೋಡಿ ಮತ್ತೆ ವಾಪಸ್ ತಿರ್ತಾನೆ. ಅಪ್ಪ ದೇವರೇ, ನೋಡ್ಕೊಂಡ್ರೆ ನೋಡಿ ಮತ್ತೆ ಹೋದ ವಾಪಸ್. ಇಂಥವ್ರಿಗೆ ಏನು ಹೇಳೋಣ? ಇಂಥವ್ರನ್ನ ನಂಬ್ಕೊಂಡು ನಾವು ಟ್ರಿಪ್ಪಿಗೆ ಹೋಗ್ಬೇಕು, ಎಲ್ಲ ಊರಿಗೆ ಹೋಗ್ಬೇಕು. ಏನು ಮಾಡೋದು ಹೇಳಿ. ಇಷ್ಟು ತನಕ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಕಾದಿದಾಯ್ತು. ಐಸಂಕ ಮಾಡ್ಬಿಡೋಣ. ಇವಾಗ ಇಲ್ಲೊಬ್ಬಂಗೆ ಕಾಯ್ತಾ ಇದೀವಿ. ಈ ಗಲ್ಲಿಗೆ ಬಂದು ಅವ್ನು 3 ಗಂಟೆಯಿಂದ ದಿಂಗ್ತಾನೆ ಇದ್ದಾನೆ ನಮಗೆ. ಬರ್ತೀನಿ ಅಂತ ನಾವಿಲ್ಲಿ ಸನ್ಪ್ಯೂರ್ ಎಣ್ಣೆ, ಹೆರಿಟೇಜ್ ಎಲ್ಲ ಹಿಡ್ಕೊಂಡು ಕೂತಿದ್ದೀವಿ ಸುಮ್ಮನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಂದ ನೋಡಿ ನನ್ನ ಮಗ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಮಸ್ಕಾರ ಗಾಯ್ಸ್. ಬೆಳಗ್ಗೆ ಎದ್ದು ಕಾಫಿ ಕುಡಿತಾ ಇದ್ದೀನಿ. ಇವಾಗ ಕಾಫಿ ಅಲ್ಲ, ಅದೇನ್ ನಶಾ ಇದೆಯೋ ಅಂತ ನನಗಂತೂ ಗೊತ್ತಿಲ್ಲ. ಬೆಳಗ್ಗೆ ಕಾಫಿ ಕುಡಿದು ಕೆಲಸಗಳನ್ನ ಶುರು ಮಾಡೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ನೀವು 1 ಕೋಟಿ ಕೊಡುಗುರು ಸಾಕು ನನಗೆ. ನಾನು ಈ ಥರ ಒಂದು ಬಿಲ್ಡಿಂಗ್ ಫುಲ್ಲು ನೀಟಾಗಿ ಕಟ್ಬಿಡ್ತೀನಿ. ನೀವು ನಂಗೆ 1 ಕೋಟಿ ಕೊಡು. 1 ಕೋಟಿ ಇದ್ದಿದ್ದೀರ ಎಲ್ಲೋ ನಾನು ಬಡವ. ಏನ್ ಹೇಳಿ ಮಮ್ಮಿ,
ಫೋನ್ ಪೇ ಅಕೌಂಟ್ ನಂದಿಲ್ಲ, ನಾ ಯಾರಿಗೂ ಫೋನ್ ಪೇ ಮಾಡೋದು ಇಲ್ಲ, ನಾನು ಇಸ್ಕೊಳೋದು ಇಲ್ಲ. ಇಲ್ಲ ಅವ್ನು 1 ಕೋಟಿ ಇಲ್ಲ ಅಂತ ನಾವು ಏನೋ ಬಿಡ್ತೀರಾಳೆ ಸ್ವಂತ ಮನೆ 180 ಮನೆ ಬಾಡಿಗೆ ಚಿಕ್ಕಪ್ಪನಿರೆಲ್ಲ ಫುಲ್ ಜಾಸ್ತಿ. ಬಿಗ್ ಬಾಸ್ ಅಶ್ವಿನಿ ಕಡೆಯವರು ನೀವು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲರೂ ಹುಡುಗಿರ ಜೊತೆ ಓಡಾಡ್ತಾ ಇದ್ರೆ ಇಲ್ಲಿ ನಾನು ಕಾಟು ಜೊತೆ ಓಡಾಡ್ತಾ ಇದ್ದೀನಿ. मालूम मैं कौन मालूम मैं तेरा बीवी का देवर मियां मत कर इसको तेरा कुंडी में चर्बी इधरे आधर रे ಸ್ಲಿಪ್ಪರ್ ನೋಡಿ ಎಷ್ಟಿದೆ. ಈಸಿ ಬೈಟ್ಸಿಂದ ತರಿಸಿದೆ, ತಿನ್ನೋಣ ಇವಾಗ. ಟೈಮ್ ಬಂದು 10:30ಗೆ ಫ್ರೂಟ್ ಬೋಲ್ ತೊಗೊಂಡು ಹೋಗ್ತಾ ಇದ್ದೀನಿ ತಿನ್ನಕ್ಕೆ. ಜಿಮ್ದು ಡಯಟ್ ಇವ್ರದ್ದು ನಮ್ಮಮ್ಮ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. One eternity later. ರೂಮ್ ಫುಲ್ ಮೆಸ್ಸಿ ಆಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ. ಗೈಸ್ ಇವತ್ತು ನಮ್ಮ ಮನೇಲಿ ಊಟ ಏನು ಗೊತ್ತಾ, ಬಿರಿಯಾನಿ, ನಂತರ ಚಿಕನ್ ಫ್ರೈ ತಿನ್ನೋಣ. ನಮ್ಮ ಕದೀಮಾ ಅನ್ನೋ ಮೂವಿಲಿ ನಾನೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅದು ಸೆಕೆಂಡ್ ಹಾಫಲ್ಲಿ ಬಂದೋಗುತ್ತೆ. ಶೋಭರಾಜ್ ಸರ್ ಕಾಂಬಿನೇಷನ್ನು, ಆಮೇಲೆ ಇನ್ನೂ ಒಂದಷ್ಟು ಜನ ಇದ್ದಾರೆ. ಸೊ ಒಂದು ಚಿಕ್ಕ ಗ್ಲಿಮ್ಸ್ ಹಾಕ್ತೀನಿ, ಹಂಗೆ ನೋಡಿ. ಸೊ ಏನಂದರೆ ನಾನು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಿದ್ದೆ, ಬಟ್ ನೆಕ್ಸ್ಟು ಆ್ಯಕ್ಟಿಂಗ್ ಫೋಕಸ್ ಮಾಡಿದ್ರಿಂದ ಇದರಲ್ಲೊಂದು ಚಾನ್ಸು ನಮ್ಮ ಅಣ್ಣ, ನಮ್ಮ ಗುರುಗಳು ನಾಗಣ್ಣ ಅಂತ ಇದ್ದಾರೆ, ನಾಗಾರ್ಜುನ್ ಡಿ.ಒ.ಪಿ ಅಂತ ಅವ್ರು ಕೊಡಿಸಿದ್ದು, ಅವ್ರದ್ದು ಒಂದು ಗ್ಲಿಮ್ಸ್ ಹಾಕ್ತೀನಿ. ಸೊ ಆ ಮೂವಿದೂ ಹಾಕ್ತೀನಿ, ಆಮೇಲೆ ನಾನು ಆ್ಯಕ್ಟ್ ಮಾಡಿರೋದು ಒಂದು ಚೂರು ಹಾಕ್ತೀನಿ. ಮಿಕ್ಕಿದೆಲ್ಲ ಮೂವಿಲಿದೆ. ಸೊ ನೋಡ್ಕೊಂಬನ್ನಿ, ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ. ಇದೇ ಥರ ವ್ಲಾಗ್ಸ್ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಮುಂದಕ್ಕೆ. ಆ್ಯಂಡ್ ನೋಡಿಕೊಂಡು ಬನ್ನಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರಿಗೂ ಮನೋರಂಜನೆ ಕೊಡ್ತಕ್ಕಂಥ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ಲರದ್ದು ಇದ್ದೇ ಇರುತ್ತೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದ. ಅಣ್ಣ 2 ತಿಂಗಳಾದ್ಮೇಲೆ ರಿಲೀಸ್ ಆಗ್ತಿರೋದು. ಇವತ್ತು ಒಂದ್ ತಲೆ ಉರುಳಲೇಬೇಕು, ಒಂದ್ ತಲೆಗೆ ಸ್ಕೆಚ್ ಹಾಕ್ರೋ. ಏಯ್ ಅಣ್ಣ 2 ತಿಂಗಳಾದ್ಮೇಲೆ ಹೊರಗೆ ಬರ್ತಾ ಇರೋದು, 2 ತಲೆ ಉರುಳೋದ್ ಪಕ್ಕ, 2 ತಲೆಗೆ ಸ್ಕೆಚ್ ಹಾಕ್ರೋ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.